ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಕೇತುಗ್ರಸ್ತ ಚಂದ್ರಗ್ರಹಣ ಸಂಜೆ 6:47ಕ್ಕೆ ಪೂರ್ಣ ಚಂದ್ರಗ್ರಹಣ ಮುಕ್ತಾಯವಾಯಿತು. ಸದಾ ಹಾಲ್ ಹೊಳಪಿನಲ್ಲಿ ಮಿನುಗ್ತಾ ಇದ್ದಂತಹ ಚಂದಿರ ನಿನ್ನೆ ಕಡು ಕೆಂಪಾಗಿ ಕಂಗೊಳಿಸಿದ್ದು ಹೀಗೆ. ರಾಜ್ಯದಲ್ಲೂ ಹಲವು ಜಿಲ್ಲೆಗಳಲ್ಲಿ ಗ್ರಹಣ ಗೋಚರವಾಗಿದ್ದು ಇವತ್ತು ದೇಗುಲಗಳಲ್ಲಿ ಶುದ್ಧೀಕರಣ ಪೂಜೆ ಕೂಡ ನಡೀತಾ ಇದೆ. ನಿನ್ನೆ ಗ್ರಹಣದ ಸಂದರ್ಭದಲ್ಲಿ ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಹುಬ್ಬಳ್ಳಿ ಎಲ್ಲೆಡೆ ಕೆಂಪುಮಯವಾಗಿ ಚಂದ್ರ ಕಂಡ ಬಗೆ ಇದು. ಇವತ್ತು ದೇಗುಲಗಳಲ್ಲಿ ಶುದ್ಧೀಕರಣದ ಪೂಜೆ ನಡೀತಾ ಇದೆ. ಗ್ರಹಣದ ವೇಳೆ ಬಂದಾಗಿದ್ದ ದೇಗುಲಗಳಲ್ಲಿ ಪೂಜಾ ಕಾರ್ಯಗಳು ಆರಂಭ ಆಗಿವೆ. ನಿನ್ನೆ ಬಾನಲ್ಲೂ ಬಣ್ಣದ ಹಬ್ಬ, ಹೋಳಿ ಹುಣ್ಣಿಮೆಯ ಸಂಭ್ರಮ. ಯಾಕಂದ್ರೆ ಚಂದ್ರನಿಗೆ ಬರೋಬ್ಬರಿ 3 ಗಂಟೆ ಗ್ರಹಣ ಹಿಡಿದಿತ್ತು. ಹಾಲ್ ಹೊಳಪಿನ ಚಂದಿರ ಕಡು ಕೆಂಪಾಗಿದ್ದ. ಈ ಗ್ರಹಣದ ಹೊತ್ತಲ್ಲಿ ದೇಗುಲಗಳೆಲ್ಲ ಬಂದ್ ಆಗಿದ್ವು. ಗ್ರಹಣ ಮೋಕ್ಷದ ಬಳಿಕ ಶುದ್ಧಿ ಕಾರ್ಯ ಹೇಗೆ ನಡೀತು ಆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ. ಬೆಳ್ಳನೆ ಹೊಳೆಯುತ್ತಿದ್ದ ಚಂದಮಾಮ ನಿನ್ನೆ ಕೆಂಪು ಬಣ್ಣಕ್ಕೆ ತಿರುಗಿದ್ದ. ರಗರಗ ಅಂತ ರಕ್ತವರ್ಣದಲ್ಲಿ ಗೋಚರಿಸಿದ್ದ ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ನಿನ್ನೆ ಮಧ್ಯಾಹ್ನ 3:13ಕ್ಕೆ ಆರಂಭವಾಗಿ ಸಂಜೆ 6:47ಕ್ಕೆ ಮೋಕ್ಷವಾಯಿತು. ಗ್ರಹಣ ಮೋಕ್ಷವಾಗ್ತಿದ್ದಂತೆ ಬಂದಾಗಿದ್ದ ದೇವಾಲಯಗಳಲ್ಲಿ ಶುದ್ಧೀಕರಣ ಕಾರ್ಯ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಶುಚಿತ್ವ ಕೈಗೊಂಡು ಮಹಾಪೂಜೆ ನೆರವೇರಿಸಲಾಯಿತು. ಅದೇ ರೀತಿ ಬೆಳಗಾವಿಯ ಕಪಿಲೇಶ್ವರ ದೇಗುಲವನ್ನ ಗಂಗಾಜಲ ಗೋಮೂತ್ರದಿಂದ ಶುದ್ಧೀಕರಣ ಮಾಡಿ ಕಪಿಲೇಶ್ವರನಿಗೆ ಕ್ಷೀರಾಭಿಷೇಕ ನಂತರ ಮಂಗಳಾರತಿ ಮಾಡಿದ್ರು. ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲೂ ಸ್ವಚ್ಛತಾ ಕಾರ್ಯ ಕೈಗೊಂಡು ಮಹಾಮಂಗಳಾರತಿ ನೆರವೇರಿಸಲಾಯಿತು. ಶಿವಮೊಗ್ಗದ ಜಿಪಿಎನ್ ರಸ್ತೆಯಲ್ಲಿರುವ ಪಂಚಮುಖಿ ಆಂಜನೇಯ ದೇಗುಲದಲ್ಲೂ ಗ್ರಹಣ ಮೋಕ್ಷವಾಗ್ತಿದ್ದ ಹಾಗೆ ಶುದ್ಧೀಕರಣ ಮಾಡಿ ಅಭಿಷೇಕ ಮಾಡಲಾಯಿತು. ಗ್ರಹಣ ಶಾಂತಿ ಹೋಮದಲ್ಲಿ ಭಕ್ತರು ಭಾಗಿಯಾದರು. ಇನ್ನು ದಾವಣಗೆರೆಯ ದುರ್ಗಾಂಬಿಕಾ ದೇವಿ ದೇಗುಲದಲ್ಲೂ ವಿಶೇಷ ಅಭಿಷೇಕ ಮತ್ತು ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಯಿತು. ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ಗ್ರಹಣ ಕಾರಣ ಬಂದಾಗಿದ್ದ ಮೈಸೂರಿನ ದೇವರಾಜ ಮಹಲ್ಲಾದ ಅಮೃತೇಶ್ವರ ದೇವಾಲಯದಲ್ಲೂ ಶುದ್ಧೀಕರಣ ಮಾಡಿ ಗ್ರಹಣ ದೋಷ ಹೋಮ ಮಾಡಲಾಯಿತು. ಹಾಸನದ ಪ್ರಸನ್ನ ಗಣಪತಿ ದೇವಾಲಯದಲ್ಲಿ ಚಂದ್ರಗ್ರಹಣ ಮುಕ್ತಾಯವಾಗ್ತಿದ್ದಂತೆ ನವಗ್ರಹ ಶಾಂತಿ, ಕೇತುಗ್ರಸ್ತ ಚಂದ್ರಗ್ರಹಣ ಶಾಂತಿ, ಜಪ ತಪ, ಹೋಮ ಹವನಗಳು ನಡೆದವು. ಕೊಪ್ಪಳದ ಹುಲಿಗೆಮ್ಮ ದೇವಾಲಯದಲ್ಲೂ ಸ್ವಚ್ಛತಾ ಕಾರ್ಯ ನಡೆದಿದ್ದು ದೇವಿಗೆ ವಿಶೇಷ ಅಲಂಕಾರ, ಪೂಜಾ ಕೈಂಕರ್ಯಗಳನ್ನ ಮಾಡಲಾಯಿತು. ಬೆಂಗಳೂರಿನ ಐತಿಹಾಸಿಕ ಗವಿಗಂಗಾಧರ ದೇವಾಲಯದಲ್ಲಿ ನಿನ್ನೆ ಗ್ರಹಣ ಶುರುವಾಗ್ತಿದ್ದಂತೆ ಯಜ್ಞ ಕಾರ್ಯಗಳು, ನಂತರ ಗ್ರಹಣ ಮುಕ್ತಾಯದ ಬಳಿಕವೂ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ, ಪೂಜಾದಿಗಳು ನೆರವೇರಿದ್ವು. ಇನ್ನು ಬೆಂಗಳೂರಿನ ಗುಟ್ಟಹಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯದಲ್ಲಿ ಗ್ರಹಣದ ಸಮಯದಲ್ಲೇ ಚಂದ್ರ ಮತ್ತು ಕೇತು ಶಾಂತಿ ಹೋಮ, ಪೂರ್ಣಾಹುತಿ ಪೂಜೆ, ಕಳಸಾಭಿಷೇಕ ನೆರವೇರಿಸಲಾಯಿತು. ಸಾವಿರಾರು ಭಕ್ತರು ಬಂಡೆ ಮಹಾಕಾಳಿಯ ದರ್ಶನ ಪಡೆದರು. ಹಲವು ಪ್ರಮುಖ ದೇವಾಲಯಗಳು ರಾತ್ರಿ ಬಂದ್ ಆಗಿದ್ದು ಇಂದು ಬೆಳಗ್ಗೆಯಿಂದ ಶುದ್ಧೀಕರಣ ಕೈಗೊಳ್ಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9. ರಾಜ್ಯದ ವಿವಿಧ ದೇಗುಲಗಳ ಚಿತ್ರಣವನ್ನ ನೀಡುವುದಕ್ಕೆ ಬೆಂಗಳೂರಿನಿಂದ ವಿನಯ್ ಮತ್ತು ಶಿವಮೊಗ್ಗದಿಂದ ಬಸವರಾಜ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದ ಬಳಿಯ ಚಿತ್ರಣ ಕೊಡುವುದಾದರೆ ಗ್ರಹಣ ಮೋಕ್ಷವಾದ ಮೇಲಿಂದ ಶುದ್ಧೀಕಾರಿಯಾಗಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಜರುಗುತ್ತೆ, ಹೇಗೆ ಕಂಡು ಬರ್ತಾ ಇದೆ? ಪ್ರತಿಮಾ, ನಿನ್ನೆ ನಭೋಮಂಡಲದಲ್ಲಿ ಕಾಣಿಸಿಕೊಂಡಿರುವಂತಹ ರಕ್ತಚಂದ್ರ ಗ್ರಹಣದ ಬಳಿಕ ಇವತ್ತು ದೇವಸ್ಥಾನಗಳಲ್ಲಿ ವಿಶೇಷವಾಗಿ, ಅದರಲ್ಲೂ ರಾಜಧಾನಿಯ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದೆ. ನಿನ್ನೆ ಗ್ರಹಣದ ಸಂದರ್ಭದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿತ್ತು. ಮಧ್ಯಾಹ್ನ 12:30 ಬಳಿಕ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು, ಸೇವೆಗಳನ್ನು ನೆರವೇರಿಸಿದ ಬಳಿಕ ದೇವಸ್ಥಾನವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇದಾದ ಬಳಿಕ ಇವತ್ತು ನಿನ್ನೆ ಸಾಯಂಕಾಲ 7 ಗಂಟೆ ನಂತರ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವಂಥದ್ದು ಮತ್ತು ಸಂಪೂರ್ಣವಾಗಿ ದರ್ಭಾಬಂಧನದಿಂದ ದೇವರನ್ನು ಮುಕ್ತಿ ಮಾಡುವಂಥದ್ದು, ಜೊತೆಗೆ
ಹಾಗೆ ಇರುವಂತಹ ದೇವಸ್ಥಾನದ ಆವರಣವನ್ನು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕ್ಲೀನ್ ಮಾಡುವಂಥದ್ದು ಎಲ್ಲವನ್ನು ಕೂಡ ಮಾಡಲಾಯಿತು. ಇದಾದ ಬಳಿಕ ಸಹಜವಾಗಿ ಇವತ್ತು ದೇವಸ್ಥಾನವನ್ನು ಸಹಜವಾಗಿ ಓಪನ್ ಮಾಡಲಾಗಿದೆ. ಬೆಳಗ್ಗೆಯಿಂದ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಇನ್ನು ಕೇಂದ್ರ ರೈಲ್ವೆ ರಾಜ್ಯ ಖಾತೆಯ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಕೂಡ ಕುಟುಂಬ ಸಮೇತವಾಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದ್ದಾರೆ. ಗವಿಗಂಗಾಧರ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಬೇರೆ ಬೇರೆ ವಿಶೇಷವಾದಂಥ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಸೋಮಣ್ಣ ಅವರು ಕೂಡ ಕುಟುಂಬ ಸಮೇತವಾಗಿ ಬಂದು ಇವತ್ತು ಗವಿಗಂಗಾಧರ ದರ್ಶನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಪ್ರತಿಮಾ, ಎಸ್, ಹಾಗೆ ಶಿವಮೊಗ್ಗದ ಚಿತ್ರಣವನ್ನ ಬಸವರಾಜ್ ನೀಡ್ತಾರೆ. ಬಸವರಾಜ್, ಶಿವಮೊಗ್ಗದಲ್ಲಿ ಯಾವ ರೀತಿ ದೇಗುಲಗಳ ಶುದ್ಧಿ ಕಾರ್ಯ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ ಅಂತ? ಪ್ರತಿಮಾ, ನಿನ್ನೇನು ಚಂದ್ರಗ್ರಹಣ ಇತ್ತು. ಮಧ್ಯಾಹ್ನ ನಂತರ ಶಿವಮೊಗ್ಗದ ಪ್ರಮುಖ ಏನು ದೇವಾಲಯಗಳಿತ್ತು ಆ ದೇವಾಲಯಗಳ ಬಾಗಿಲು ಬಂದಾಗಿತ್ತು. ತದನಂತರ ಅಂದರೆ ಸಂಜೆ 6:47 ನಂತರ ಏನು ಮೋಕ್ಷ ಕಾಲ ಆಯಿತು. ಅದರ ಬಳಿಕ ಶಿವಮೊಗ್ಗದ ಪ್ರಮುಖ ದೇವಾಲಯಗಳಲ್ಲಿ ಶುದ್ಧೀಕರಣ ಆರಂಭ ಆಯಿತು. ರಾತ್ರಿವರೆಗೂ ಕೂಡ ಒಂದಿಷ್ಟು ಶುದ್ಧೀಕರಣ ಆಯಿತು. ಅದರ ಬಳಿಕ ಕೆಲವೊಂದು ದೇವಸ್ಥಾನಗಳಲ್ಲಿ ಏನು ದೇವರಿಗೆ ಪೂಜೆ ಆಯಿತು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದರು. ಶಿವಮೊಗ್ಗ ಜಿಲ್ಲೆಯ ಪ್ರಮುಖವಾಗಿ ಅಂದರೆ ಸಿಗುಂದೂರು ದೇವಸ್ಥಾನ ಆಗಿರ್ಬೋದು, ಶಿವಮೊಗ್ಗದ ರವೀಂದ್ರನಾಥ ಬಲಮುರಿ ಗಣಪತಿ ದೇವಸ್ಥಾನ ಆಗಿರ್ಬೋದು, ಕೋಟೆ ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಹಾಗೆ ಮಾರಿಕಾಂಬ ದೇವಸ್ಥಾನ ಆಗಿರ್ಬೋದು, ಪ್ರಮುಖ ದೇವಾಲಯಗಳಲ್ಲಿ ಏನು ಗ್ರಹಣ ಹಿನ್ನೆಲೆ ಕೂಡ ದೇವರಿಗೆ ದರ್ಶನ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಗ್ರಹಣ ಮುಗಿದ ನಂತರ ಎಲ್ಲ ದೇವಸ್ಥಾನಗಳಲ್ಲಿ ಈಗ ಏನು ರಾತ್ರಿಯಿಂದ ಕೂಡ ಏನು ಶುದ್ಧೀಕರಣ ಆಗ್ತಾ ಇದೆ. ಅದರ ಜೊತೆಗೆ ಪೂಜೆ ಪುನಸ್ಕಾರ ಕೂಡ ಆಗ್ತಾ ಇದೆ. ನಿನ್ನೆ ರಾತ್ರಿನೇ ಒಂದಿಷ್ಟು ದೇವಾಲಯಗಳಲ್ಲಿ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡ್ಕೊಂಡಿದ್ರು. ಇವತ್ತು ಬೆಳಗ್ಗೆಂದು ಕೂಡ ಪ್ರಮುಖ ದೇವಾಲಯಗಳಿದ್ದಾವೆ. ಆ ದೇವಾಲಯಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಏನು ಶುದ್ಧೀಕರಣ ಆದ ನಂತರ ಗ್ರಹಣ ಮುಗಿದ ನಂತರ ಈಗ ದೇವಾಲಯಕ್ಕೆ ಬಂದು ಭಕ್ತರೆಲ್ಲ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಪ್ರತಿಮಾ, ಬಸವರಾಜ್, ವಿನಯ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.